ಚಂದವೋ ಏನ್ ಚಂದವೋ ಏನ್ ಚಂದವೋ ಪಾರ್ಥನದ ದನಿಯಲ್ಲಿ ನಿನ್ನ ಆ ನೋಟದಲ್ಲಿ ಆಸೆ ತೆಂಬರಿಸದ್ದು ಕಲೆಯುವುದು ಕುಣಿತದಲ್ಲಿ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ ಏನೆಂದು ವರ್ಣಿಸಲಿ ಸೊಬಗೆಂದು ಬಣ್ಣಿಸಲಿ ಆಸೆ ತೆಂಬರೆಸದ್ದು ಕಲೆಯುವುದು ಕುಣಿತದಲ್ಲಿ ಏನ್ ಚಂದವೋ ಏನ್ ಚಂದವೋ ಏನ್ ಚಂದವೋ वराहरूपं देववरीशं वरस्मितवदनं वज्रदन्तधर रक्षाकवचम् ಆ ದನಗಳ ಜಾತ್ರೆಯ ಮುಖಾಂತರ ಊರು ಶುದ್ಧಿಯಾಗಿ ಗ್ರಾಮ ಶುದ್ಧಿಯಾಗಿ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಿಲ್ದಿರ ಆ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯೋದು ಅಂತ ಪೂರ್ವ ಕಾಲದಿಂದಲೂ ಬಂದಿರುವಂತಹ ವಾಡಿಕೆ. ಅದೇ ರೀತಿಯಾಗಿ ಈಗಿನ ತಲೆಮಾರಿನವರು ಕೂಡ ಈ ಒಂದು ಪದ್ಧತಿಯನ್ನ ಆಚರಣೆಯನ್ನ ಮುಂದುವರೆಸಿಕೊಂಡು ಬರ್ತಾ ಶ್ರದ್ಧಾಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಅರ್ಚಕರ, ಪರಿಚಾರಕರ, ಅಧಿಕಾರಿಗಳ, ನಿರ್ದೇಶಕರುಗಳ, ಕಾರ್ಯದರ್ಶಿಗಳ, ಮಂತ್ರಿಗಳ ಎಲ್ಲರ ಸಹಕಾರದೊಂದಿಗೆ ಒಂದು ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಿ. ಪ್ರತಿಯೊಬ್ಬರೂ ಸಹಕಾರ ಕೊಟ್ರೇನೆ ಒಂದು ಪೂಜಾ ಕೈಂಕರ್ಯಗಳಾಗಲಿ, ಒಂದು ದೇವತಾ ಕಾರ್ಯಗಳಲ್ಲಿ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಮುಖ್ಯವಾದ ನಿದರ್ಶನ. ಈ ಒಂದು ಬ್ರಹ್ಮರಥೋತ್ಸವ ನಡೆಯೋಕ್ಕಿಂತ ಮುಂಚಿತವಾಗಿ ಭಕ್ತಾದಿಗಳೇ ಕಾಣಿಸ್ತಾ ಇರಲಿಲ್ಲ. ಏನಪ್ಪಾ ಪ್ರತಿ ವರ್ಷ ಇವತ್ತಕ್ಕೆ ಭಕ್ತಾದಿಗಳು ಕಾಣಿಸ್ತಾನೆ ಇಲ್ಲ ಅಂತ. ಆ ಸ್ವಾಮಿಯ ಅನುಗ್ರಹ ಹೇಗಿರುತ್ತೆ ಅಂದ್ರೆ, ಆ ಸ್ವಾಮಿ ಪಲ್ಲಕ್ಕಿಯಲ್ಲಿ ಬಂದು ರಥದಲ್ಲಿ ಇಡುವ ಮುಂಚಿತವಾಗಿ
ಎಲ್ಲಿ ನೋಡಿದ್ರು ಜನಸ್ತೋಮ, ಎಲ್ಲಿ ನೋಡಿದ್ರು ಭಕ್ತಾದಿಗಳು. ಆ ಸುಬ್ರಹ್ಮಣ್ಯನ ಬಲ ಅಂದ್ರೆ ಇದನ್ನ ಅಂತ ನಾವು ತಿಳ್ಕೋಬೇಕು. ಈ ಒಂದು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಬಂದಿರುವಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ತಮ್ಮ ಮನಸ್ಸಂಕಲ್ಪಗಳೆಲ್ಲ ನೆರವೇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಗಳಾದಂತಹ ಆನಂದ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಪ್ರೇರಣೆಯೊಂದಿಗೆ ಈ ಒಂದು ಬ್ರಹ್ಮರಥೋತ್ಸವವು ಸುಸೂತ್ರವಾಗಿ ನೆರವೇರಿದೆ. ಬಂದಿರುವಂತಹ ಭಕ್ತಾದಿಗಳಿಗೆ ಸದ್ಭಕ್ತಿ ಉಂಟು ಮಾಡಲಿ, ಎಲ್ಲರೂ ಆ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಲಿ ಅಂತ ಈ ಮೂಲಕ ಅಭಿನಂದಿಸಿಕೊಳ್ಳುತ್ತೇನೆ.